ಹಾಯ್ ಹೆಲೋ ಎವ್ರಿವನ್. ವೆಜ್ ಕುರ್ಮಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ದೋಸೆಗೆ, ಪೂರಿಗೆ, ಗೀ ರೈಸ್ಗೆ, ಚಪಾತಿಗೆ ಎಲ್ಲ ಗುಡ್ ಕಾಂಬಿನೇಷನ್. ನಾನಿಲ್ಲಿ ತರಕಾರಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಆಪ್ಷನಲ್, ನೀವು ಯಾವ್ದು ಬೇಕಾದರೂ ತೊಗೋಬೋದು. ಇವನ್ ಕಾಲಿಫ್ಲವರ್ ಅಥವಾ ನವಿಲುಕೋಸು ಯಾವ್ದು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬಹುದು. ತರಕಾರಿನೆಲ್ಲ ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿ ಎಲ್ಲ ಮೀಡಿಯಮ್ ಆಗಿ ಫ್ರೈ ಮಾಡಬೇಕು. ತುಂಬಾ ಬೇಡ, ಒಂದು ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಫ್ಲೇವರ್ಗೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಇದು ಜಸ್ಟ್ ಫಾರ್ ಫ್ಲೇವರ್ಗೆ, ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಟೈಮ್ ಅದನ್ನು ಫ್ರೈ ಮಾಡಿದರೆ ಸಾಕು. ನೆಕ್ಸ್ಟ್ ಇಲ್ಲಿ ನಾನು 2 ಟೊಮ್ಯಾಟೊ ತೊಗೊಂಡಿದ್ದೀನಿ. 2 ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಕಟ್ ಮಾಡಿರೋ ವೆಜಿಟೇಬಲ್ಸು ಎಲ್ಲ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ, ಉಪ್ಪು ಹಾಕೋದ್ರಿಂದ ತರಕಾರಿ ನೀಟಾಗಿ ಉಪ್ಪನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು ಉಪ್ಪೆಲ್ಲ ಹಾಕಿದ ನೆಕ್ಸ್ಟ್ ನಾನಿಲ್ಲಿ ಗ್ರೀನ್ ಬಟಾಣಿ ಹಾಕ್ತಾಯಿದ್ದೀನಿ. ನೀರಲ್ಲಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಇದು ನಾನು ಫ್ರೀಝರಲ್ಲಿ ತೆಗೆದಿಟ್ಟಿದ್ದೆ, ಅದನ್ನು ಒಂದ್ಸಲ ನೀರಿಗೆ ಹಾಕಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಮಿಕ್ಸಿಗೆ ನಾನಿಲ್ಲಿ ಆಗಲೇ ತುರಿದಿಟ್ಕೊಂಡಿರೋ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಗ್ರೀನ್ ಚಿಲ್ಲಿ ನಾನಿಲ್ಲಿ ಒಂದು 5ರಿಂದ 6 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಪೆಪ್ಪರು ಎಲ್ಲ ಹಾಕಿ ಸ್ವಲ್ಪ ರೆಡ್ ಚಿಲ್ಲಿ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರ ಕಮ್ಮಿ ಆಗಬಹುದು ಅಂತ ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊರಿಯಂಡರ್ ಪೌಡರು ಎಲ್ಲ ಹಾಕಿ ನೀಟಾಗಿ ಅದನ್ನು ಗ್ರೈಂಡ್ ಮಾಡಿ ಕುಕ್ಕರ್ಗೆ ಮಿಕ್ಸ್ ಮಾಡಿದರೆ ಕನ್ಸಿಸ್ಟೆನ್ಸಿ ಲೆವೆಲ್ ಎಷ್ಟು ಬೇಕು ನಾವು ಅಷ್ಟನ್ನು ನೀರನ್ನ ಹಾಕ್ಕೋಬೋದು. ನಾನು ಇಲ್ಲಿ ಕೊತ್ತಂಬರಿ ಇರಲಿಲ್ಲ, ಅದನ್ನು ನಾನು ಹಾಕ್ತಾಯಿಲ್ಲ, ನೀವು ಹಾಕ್ಕೊಳ್ಳಿ. ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ಕೊನೆಗೆ. ಒಂದು ವಿಷಲ್ ಮಾಡಿದರೆ ವೆಜ್ ಕುರ್ಮಾ ರೆಡಿ. ಹಾಗೆ ಬೇಕಾದರೆ ಬೇಯಿಸ್ಬೋದು, ಬಟ್ ನಾನಿಲ್ಲಿ 1 ವಿಷಲ್ ಮಾಡ್ಕೊತಾ ಇದ್ದೀನಿ, ಬೇಗ ಆಗುತ್ತೆ ಅಂತ. ವೆಜ್ ಕುರ್ಮಾ ಕಾಂಬಿನೇಷನ್ ಆಗಿ ನಾನಿಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ. 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಎಣ್ಣೆ ಹಾಕಿ ನೀಟಾಗಿ ಒಂದು 5ರಿಂದ 6 ನಿಮಿಷ ನಾದಿ ಹಿಟ್ಟನ್ನು ಕಲಸಿಟ್ಕೊತಾ ಇದ್ದೀನಿ ಸಾಫ್ಟಾಗಿ. ಸ್ವಲ್ಪ ಲಾಸ್ಟಿಗೆ ನಾವು ಎಣ್ಣೆನ ಗ್ರೀಸ್ ಮಾಡಿ ಒಂದು 10ರಿಂದ 20 ನಿಮಿಷ ಅದನ್ನು ಮುಚ್ಚಿಟ್ರೆ ಹಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ಚಪಾತಿನ ಯಾವಾಗ್ಲೂ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲೇ ಬೇಯಿಸಬೇಕು. ಚಪಾತಿ ಸಾಫ್ಟಾಗಿ ಬರುತ್ತೆ. ನೀವು ಸಿಮ್ಮಲ್ಲಿ ಎಲ್ಲಾದರೂ ಬೇಯಿಸಿದರೆ ಚಪಾತಿ ತುಂಬ ಹಾರ್ಡ್ ಆಗುತ್ತೆ. ಈ ಟಿಪ್ಪನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ದೆನ್ ಕುರ್ಮನೂ ತುಂಬಾ ಚೆನ್ನಾಗಿ ಬಂದಿತ್ತು. ಕನ್ಸಿಸ್ಟೆನ್ಸಿ ನಮಗೆ ತುಂಬ ಗಟ್ಟಿನೂ ಅಲ್ಲ, ತೆಳುನೂ ಅಲ್ಲ. ಹಾಗೆ ಮೀಡಿಯಮ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಅವಳಿಗೆ 7:45 ನಾನು ಸ್ಕೂಲಿಗೆ ರೆಡಿ ಮಾಡಬೇಕಿತ್ತು. ಇವನ್ ಸ್ಕೂಲಿಗೂ ಪ್ಯಾಕ್ ಮಾಡಿ ಅವಳಿಗೂ ತಿನ್ನಿಸ್ಬಿಟ್ಟು, ಅಮ್ಮ ತುಂಬ ಚೆನ್ನಾಗಿದೆ ಕುರ್ಮಾ, ಸ್ವಲ್ಪ ಖಾರವಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು 2 ಚಪಾತಿ ತಿನ್ಕೊಂಡು ಹೋದ್ಲು. ಥ್ಯಾಂಕ್ ಯು.